ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ 27ನೇ ತಾರೀಕು ಅತಿ ಶಕ್ತಿಗಳನ್ನು ಹೊಂದಿರುವಂಥ ಅದ್ಭುತವಾದ ಮಂಗಳವಾರ ಬರುವಂಥ ಅಮಾವಾಸ್ಯೆಗೆ ತುಂಬಾ 100ರಷ್ಟು ಶಕ್ತಿ ಅನ್ನೋದು ಜಾಸ್ತಿ ಆಗಿರುತ್ತೆ. ಆ ದಿನ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಮನೆಯ ಒಂದು ಗ್ರಹ ದೋಷಗಳಿದ್ದರೂ ಹಾಗೂ ಏನೇ ಒಂದು ಮನುಷ್ಯನಿಗೆ ಬರುವಂಥ ದೋಷಗಳಿರುತ್ತಲ್ವ, ಕುಜ ದೋಷ, ರಾಹು ದೋಷ ಹಾಗೂ ಶನಿ ದೋಷ, ಇದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕಷ್ಟಗಳನ್ನು ಕೊಡ್ತಾ ಇರುತ್ತೆ. ಆ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಮಾವಾಸ್ಯೆ ದಿನ ಈ ವಸ್ತುಗಳನ್ನು ಮನೆಗೆ ತಗೊಂಡು ಬಂದರೆ ಎಲ್ಲ ದೋಷಗಳು ನಿವಾರಣೆಯಾಗಿ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಮನೆಯ ಸದಸ್ಯರು ಸುಖ ಸಂತೋಷದಿಂದ ಬಾಳೋದಕ್ಕೆ ಇದು ತುಂಬ ದೊಡ್ಡ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ಅಮಾವಾಸ್ಯೆ ಮಂಗಳವಾರ ಕೂಡಿ ಬಂದಿದೆ ಸ್ನೇಹಿತರೆ, ತುಂಬ ಅದ್ಭುತವಾಗಿರುತ್ತೆ. ನೀವು ಮಾಡಿಕೊಳ್ಳುವ ಒಂದೊಂದು ಪರಿಹಾರವು 100ರಷ್ಟು ಫಲವನ್ನು ಕೊಡುವಂಥದ್ದು. ಈ ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬಂದರೆ ಸಾಕಾಗುತ್ತೆ. ಇಷ್ಟು ವಸ್ತುಗಳನ್ನು ಮನೆಗೆ ತಗೊಂಡು ಬರಬೇಕು ಅಂತ ಇಲ್ಲ. ಆದರೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ತಗೊಂಡು ಬಂದರೆ ಮನೆ ಅಭಿವೃದ್ಧಿ ಆಗುತ್ತೆ. ಸಂಪತ್ತು ಅನ್ನೋದು ತುಂಬಿರುತ್ತೆ. ಆಯುರಾರೋಗ್ಯ ಅನ್ನೋದು ಮನೆಯಲ್ಲಿರುವಂಥ ಸದಸ್ಯರಿಗೆ ಆ ತಾಯಿ ಕರುಣಿಸ್ತಾಳೆ. ಇಷ್ಟೆಲ್ಲ ಶಕ್ತಿ ಕೂಡಿರುವಂಥ ಅಮಾವಾಸ್ಯೆ ದಿನ ಹುಣಸೆ ಹಣ್ಣಿನ ಪದಾರ್ಥಗಳನ್ನು, ಹುಳಿ ಪದಾರ್ಥಗಳನ್ನು ನಾವು ತಿನ್ನಬಾರ್ದು. ಹುಣಸೆ ಹಣ್ಣನ್ನು ಯಾವುದೇ ರೂಪದಲ್ಲೂ ಕೂಡ ಅಡುಗೆಗೆ ಬಳಸಬಾರ್ದು, ತಿನ್ನಬಾರ್ದು. ಆ ದಿನ ಇನ್ನು ಕಷ್ಟಗಳು ಜಾಸ್ತಿ ಆಗುತ್ತೆ, ದೋಷಗಳು ಜಾಸ್ತಿ ಆಗುತ್ತೆ. ಇನ್ನು ನೀವು ಆ ಮನೆಗೆ ಮುಖ್ಯವಾಗಿ ಕೊಂಡುಕೊಂಡು ಬರಬೇಕಾಗಿರುವಂಥ ವಸ್ತುಗಳಲ್ಲಿ ಕುದುರೆ ಲಾಳ, ಇದನ್ನು ನಾವು ಮನೆಗೆ ತಗೊಂಡು ಬಂದು ಪೂಜೆಯನ್ನು ಈ ರೀತಿ ಮಾಡಬೇಕಾಗುತ್ತೆ. ಸ್ವಲ್ಪ ಅರಿಶಿಣ ಹಚ್ಚಿ ಗಂಧ ಕುಂಕುಮ ಇಟ್ಟು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟಿದ್ದೆ. ಇದಕ್ಕೆ ಧೂಪ ದೀಪ ತೋರಿಸಿ ಈ ಕುದುರೆ ಲಾಳವನ್ನು ಮನೆಯ ಮೇನ್ ಎಂಟ್ರೆನ್ಸ್ ಇರುತ್ತಲ್ವ, ಸಿಂಹದ್ವಾರದ ಬಳಿ ಕಟ್ಟಿದಾಗ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಕುದುರೆ ಯಾವ ಥರ ಫಾಸ್ಟಾಗಿ ಓಡುತ್ತೆ ನೋಡಿ, ಆ ಥರ ನಮಗೆ ದುಡ್ಡು ಅನ್ನೋದು ಫಾಸ್ಟಾಗಿ ಬರುತ್ತೆ. ಜಾಸ್ತಿ ಅಭಿವೃದ್ಧಿಯ ಸಂಕೇತಗಳು ಸಿಗುತ್ತೆ. ಮನುಷ್ಯನಿಗೆ ಮುಖ್ಯವಾಗಿ ಧನದ ರೇಖೆಗಳು ಒಂದು ಸಮಯದಲ್ಲಿ ಕ್ಲೋಸ್ ಆಗಿದ್ದಾಗ ನಮಗೆ ಎಲ್ಲ ರೀತಿಯ ಕಷ್ಟಗಳು ಒಂದೊಂದೇ ಬರ್ತಾ ಇರುತ್ತೆ. ಆ ಧನದ ರೇಖೆಗಳು ಯಾವಾಗಲೂ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾಗ ನಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಅದನ್ನು ತಗೊಂಡು ಬಂದು ಈ ಥರ ಮಾಡ್ಕೊಳ್ಳಿ. ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಮಾಡಬಹುದು ಇದನ್ನು. ಇನ್ನು ಮತ್ತೊಂದು, ನೀವು ಸಾಸಿವೆಯನ್ನು ಮನೆಗೆ ಕೊಂಡುಕೊಂಡು ಬನ್ನಿ. ಈ ರೀತಿ ಅಮಾವಾಸ್ಯೆ ದಿನ ನಮಗೆ ಶನಿ ಜಯಂತಿ ಕೂಡ ಇರೋದರಿಂದ ಇದನ್ನು ಕೊಂಡುಕೊಂಡು ಬಂದು ನೀವು ಒಂದು ಚಿಕ್ಕ ಪ್ಯಾಕೆಟ್ ಆದರೂ ತಗೊಂಡು ಬರಬಹುದು. ಕೆಲವೊಂದು ವಸ್ತುಗಳನ್ನು ಈ ರೀತಿಯ ಸಂದರ್ಭದ ದಿನಗಳಲ್ಲಿ ನಾವು ತಗೊಂಡು ಬಂದರೆ ನಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಪರಿಹಾರ ಕೂಡ ಮಾಡ್ಕೊಳ್ಬಹುದು ಅದನ್ನು ತಗೊಂಡು ಬಂದು. ಇನ್ನು ಮತ್ತೊಂದು ಪರಿಹಾರ ಬಂದು ಕಲ್ಲುಪ್ಪನ್ನು ತಗೊಂಡು ಬನ್ನಿ. ಕಲ್ಲುಪ್ಪು ಸಮುದ್ರದಲ್ಲಿ ಸಿಗುವಂಥದ್ದು. ಲಕ್ಷ್ಮೀ ದೇವಿಯ ಜೊತೆ ಹುಟ್ಟಿರುವಂಥ ಕಲ್ಲುಪ್ಪನ್ನು ತಗೊಂಡು ಬಂದು ಪರಿಹಾರ ಮಾಡ್ಕೊಳ್ಬಹುದು ಅಥವಾ ಮಾಡ್ಕೊಳ್ಳದೆ ಕೂಡ ಇರಬಹುದು. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಏನಾದರೂ ಕಲ್ಲುಪ್ಪನ್ನು ತಗೊಂಡು ಬಂದರೆ ಒಂದು ಚಿಕ್ಕ ಮಣ್ಣಿನ ಪಾತ್ರೆಯಲ್ಲಿ ನೋಡಿ, ಈ ಥರ 2 ಲವಂಗ, 2 ಏಲಕ್ಕಿ, 1 ಬೇ ಲೀಫು, ಸ್ವಲ್ಪ ಕುಂಕುಮ ಹಾಕಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟಾಗ ಮನೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಸಿರಿ ಸಂಪತ್ತು ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ. ಇನ್ನು ಬೆಲ್ಲ ಕೊಂಡುಕೊಂಡು ಬರಬಹುದು ಅಥವಾ ನೀವು ಈ ಸಕ್ಕರೆಯನ್ನು ಕೊಂಡುಕೊಂಡು ಬರಬಹುದು. ಆ ದಿನ ಕೊಂಡುಕೊಂಡು ಬಂದಂಥ ಸಕ್ಕರೆ ಬೆಲ್ಲವನ್ನು ನೀವು ಏನಾದರೂ ಪಾಯಸ ನೈವೇದ್ಯ ಮಾಡಿ ಇಡಬಹುದು. ಅಥವಾ ಮಾಡೋದಕ್ಕಾಗಲಿಲ್ಲ ಅಂದರೆ ನೀವೊಂದು ಪ್ಲೇಟಲ್ಲಿ ಇಡಬಹುದು. ಸ್ವಲ್ಪ ತೆಗೆದುಬಿಟ್ಟು ದೇವ್ರ ಮನೆಯಲ್ಲಿ ಇಡಿ. ಇನ್ನು ಮತ್ತೊಂದು ಬಹಳ ಮುಖ್ಯವಾಗಿರುವಂಥದ್ದು ಹಸುವಿನ ಗಂಜಲ. ಇದು ಎಲ್ರಿಗೂ ಗೊತ್ತಿರುವಂಥದ್ದು. ಹಳ್ಳಿಗಳಲ್ಲಾದರೆ ಡೈರೆಕ್ಟಾಗಿ ನಾವು ಹಸುವಿನ ಗಂಜಲವನ್ನು ತಗೊಂಡು ಬರ್ತೀವಿ. ಆದರೆ ಸಿಟಿಗಳಲ್ಲಿ ಸಿಗೋದು ಬಹಳ ಕಷ್ಟವಾಗಿರುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ.
ಅದನ್ನು ತಗೊಂಡು ಬಂದು ಮನೆಯಲ್ಲಿ ದೇವ್ರ ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿದ್ರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಇನ್ನು ಮುಖ್ಯವಾಗಿ ಕಡಲೆಬೇಳೆ, ಇದು ನಮ್ಮ ಅಡುಗೆ ಮನೆಗೆ ತುಂಬ ಮುಖ್ಯವಾಗಿರುವಂಥದ್ದು. ಹಾಗೆ ಎಷ್ಟೋ ದೋಷಗಳಿಗೆ ಇದು ತುಂಬ ಒಳ್ಳೆ ಕೆಲಸ ಮಾಡುವಂಥದ್ದು. ಒಂಥರ ರಾಮಬಾಣ ಅಂತ ಹೇಳ್ತೀವಿ. ಇದನ್ನು ನೀವು ನಿಮ್ಮ ಇಷ್ಟ, ನಿಮಗೆ ಎಷ್ಟು ತೋಚುತ್ತೋ ಅಷ್ಟನ್ನು ತಗೊಂಡು ಬರಬಹುದು. ಇಷ್ಟು ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬರಲೇಬೇಕಾ ಅಂತ ಕೂಡ ನಿಮ್ಗೆ ಅನ್ನಿಸ್ಬಹುದು. ಇಲ್ಲ, ಇಷ್ಟು ವಸ್ತುಗಳನ್ನು ಕೊಂಡ್ಕೊಂಡು ಬರಬೇಕು ಅಂತಿಲ್ಲ. ಆದರೆ ಇಷ್ಟು ವಸ್ತುಗಳು ನಿಮ್ಮ ಮನೆಯಲ್ಲಿ ಇಲ್ಲದೇ ಇದ್ದರೆ ಈ ದಿನ ತಗೊಂಡು ಬರಬಹುದು. ಅಂದರೆ ಅಮಾವಾಸ್ಯೆ ದಿನ ತಗೊಂಡು ಬರಬಹುದು. ತಗೊಂಡು ಬಂದಾಗ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ನೀವೇನಾದರೂ ಇದನ್ನು ತಗೊಂಡು ಬರಬೇಕು ಅಂದರೆ, ನಮಗೆ ದುಡ್ಡು ಏನಾದರೂ ಇಲ್ಲ ಅಂದರೆ ನೀವು ಬೇರೆಯವ್ರ ಹತ್ರ ಈಸ್ಕೊಂಡೆಲ್ಲ ತಗೊಂಡು ಬರೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದು ಇನ್ನೂ ಕಷ್ಟ ಆಗುತ್ತೆ. ನಮಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಸುಮ್ಮನೆ ಇದ್ದು ಬಿಡ್ಬೋದು, ತುಂಬ ಒಳ್ಳೆಯದು. ಆದರೆ ಈ ದಿನ ತಗೊಂಡು ಬಂದರೆ ತುಂಬ ಒಳ್ಳೆಯದು. ನಮ್ಮ ಹತ್ರ ಕಾಸಿಲ್ಲ, ಬೇರೆಯವ್ರ ಹತ್ರ ಈಸ್ಕೊಂಡು ತಗೊಂಡು ಬರೋಣ ಅನ್ನೋದು ಕೂಡ ಅದು ಇನ್ನಷ್ಟು ಕಷ್ಟಗಳಿಗೆ ಗುರಿ ಮಾಡುತ್ತೆ. ಯಾಕಂದರೆ ಅದು ಮಂಗಳವಾರದ ದಿನ ಬೇರೆ. ನಾವು ಇನ್ನೊಬ್ರ ಹತ್ರ ಸಾಲ ಮಾಡಿದ್ರೆ ರಿಪೀಟು ಕುಜನು ಪದೇ ಪದೇ ಮಾಡಿಸ್ತಾ ಇರ್ತಾನೆ. ಕುಜನಿಗೆ ಒಂದು ಇಷ್ಟ ಇದೆ ಸ್ನೇಹಿತರೆ, ಅಂದರೆ ಮಂಗಳನಿಗೆ ಏನು ಕೆಲಸ ಮಾಡ್ತೀವಿ ನೋಡಿ, ಆ ಕೆಲಸವನ್ನು ಮಂಗಳವಾರದ ದಿನ ಮಾಡಿದಾಗ ಪದೇ ಪದೇ ನಮ್ಮ ಕೈಯಲ್ಲಿ ಆ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಸಾಲಗಳನ್ನು ನಾವು ಮಾಡಬಾರ್ದು ಅನ್ನೋದು. ಸಾಲ ಇನ್ನು ತೀರಿಸಿದಾಗ ಒಂದು ಸಾರಿ ಸಾಲ ತೀರಿಸ್ತೀವಿ, ಮತ್ತು ಇನ್ನೊಂದು ಸಾರಿ ತೀರಿಸೋದಕ್ಕೆ ನಮ್ಮ ಹತ್ರ ಇರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆ ಥರ ಚಾನ್ಸೇ ಕೊಡೋದಿಲ್ಲ. ನಮಗೆ ಡೈರೆಕ್ಟಾಗಿ ಇನ್ನೂ ದುಡ್ಡು ಒದಗಿ ಬರುವ ರೀತಿ ಆಶೀರ್ವಾದ ಮಾಡ್ತಾನೆ. ಸಾಲ ಆ ಸಮಯಗಳಲ್ಲಿ ಮಂಗಳವಾರದ ದಿನಗಳಲ್ಲಿ ತೀರಿಸಿದಾಗ ಮತ್ತೆ ಸಾಲ ಮಾಡುವ ಪ್ರಮೇಯ ಬರೋದೇ ಇಲ್ಲ. ಯಾವ ದಿನದಲ್ಲೂ ಅಷ್ಟೇ ತುಂಬ ಕಡಿಮೆ ಆಗಿಬಿಡುತ್ತೆ. ಸಾಲ ಮಾಡಿಕೊಳ್ಳುವ ಅಷ್ಟು ಅವಶ್ಯಕತೆ ಬರದೆ ನಾವು ಚೆನ್ನಾಗಿ ಅಭಿವೃದ್ಧಿ ಹೊಂದೋದಕ್ಕೆ ನಾವು ಸಾಲ ಕೊಡುವ ಮಟ್ಟಕ್ಕೆ ಚೆನ್ನಾಗಿ ಬೆಳೀತೀವಿ. ಅದಕ್ಕೋಸ್ಕರ ಈ ಪ್ರಯತ್ನಗಳನ್ನು ಆ ದಿನ ನೀವು ಮಂಗಳವಾರದ ದಿನ ಪಡಿ. ಮಂಗಳವಾರ ಇನ್ನೂ ಕೆಂಪು ಪದಾರ್ಥಗಳನ್ನು ತಿನ್ನಬಾರ್ದು, ಅಂದರೆ ಅಡುಗೆಗೆ ಬಳಸಬಾರ್ದು. ಟೊಮೊಟೊಗಳು ಜಾಸ್ತಿ, ಈ ಟೊಮೊಟೊ ಕರಿ, ಟೊಮೊಟೊ ಚಟ್ನಿ, ಟೊಮೊಟೊ ಗೊಜ್ಜು ಈ ಥರ ಎಲ್ಲ ನಾವು ಮಾಡ್ತೀವಿ. ಹಾಗೆ ಈ ಬೇಳೆಕಾಳುಗಳನ್ನು ಆದಷ್ಟು ಮಂಗಳವಾರದ ದಿನ ಕಡಿಮೆ ಮಾಡ್ಕೊಳ್ಳಿ ತಿನ್ನೋದು. ಅಂದರೆ ನಾವು ಅಡುಗೆಗೆ ಬಳಸುವಂಥದ್ದು ಬಹಳ ಕಡಿಮೆ ಮಾಡ್ಕೊಂಡ್ಬಿಡಿ ಆ ದಿನಗಳಲ್ಲಿ. ಆ ದಿನ ಮಾತ್ರ ಅಮಾವಾಸ್ಯೆ ಬೇರೆ ಕೂಡಿ ಬಂದಿದೆ ಮಂಗಳವಾರ. ಆ ಥರ ಮಾಡಿದಾಗ ನಮಗೆ ಇರುವ ಕಷ್ಟಗಳು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗಿಬಿಡುತ್ತೆ. ನಾವು ಅಡುಗೆಗೆ ಬಳಸುವ ಒಂದು ಆ ಪದ್ಧತಿ, ಆ ವಿಧಾನ ಇರುತ್ತಲ್ವ, ಅದು ನಮ್ಮ ಜೀವನದಲ್ಲಿ ನಮಗೆ ಯಶಸ್ಸನ್ನು ತಂದುಕೊಡುವಂಥ ಗುಟ್ಟು. ಅದಕ್ಕೋಸ್ಕರ ಈ ರೀತಿ ಪ್ರಯತ್ನ ಪಡಿ. ಹಾಗೆ ಅಮಾವಾಸ್ಯೆ ದಿನ ನೀವು ತಪ್ಪದೆ ಯಾರಿಗಾದರೂ ಏನಾದರೂ ಸಾಧ್ಯ ಆದರೆ ಇನ್ನೂ ದಾನ ಕೊಡಬಹುದು. ಆ ಥರ ನಾವು ದಾನ ಕೊಟ್ಟಾಗ ಇನ್ನೂ ಪದೇ ಪದೇ ನಾವು ದಾನ ಕೊಡುವ ಮಟ್ಟಕ್ಕೆ ಜಾಸ್ತಿ ಬೆಳಿತೀವಿ. ಯಾವಾಗ ದಾನ ಕೊಡೋದು, ಮನಸ್ಸಲ್ಲಿ ತುಂಬ ಜನಕ್ಕೆ ಸಹಾಯ ಮಾಡಬೇಕು, ನಿರ್ಗತಿಕರಿಗೆ ಅಂತ ಆಸೆ ಇರುತ್ತೆ. ಆದರೆ ಸಹಾಯ ಮಾಡುವ ವ್ಯವಸ್ಥೆ ಇರೋದಿಲ್ಲ. ಆದರೆ ಈ ರೀತಿ ಮಾಡಿದಾಗ ನಮ್ಮ ಕಷ್ಟಗಳು ಕಳೆಯುತ್ತೆ, ಇನ್ನೂ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ. ನಿಮ್ಮ ಕೈಯಾರ ನೀವು ನಿರ್ಗತಿಕರಿಗೆ ಸಹಾಯ ಮಾಡೋದಕ್ಕೆ ಇದೆಲ್ಲವೂ ಒಂದು ಶಕ್ತಿಯಾಗಿ ನಿಂತ್ಕೊಳ್ಳುತ್ತೆ. ಮಾಡ್ಕೊಂಡು ನೋಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು.